ಈ ಕಿಡ್ನಿ ಸ್ಟೋನ್ ಯಾಕಾಗುತ್ತೆ ಅನ್ನೋದನ್ನ ತಿಳಿದುಕೊಳ್ಳುವಂತಹ ಕುತೂಹಲ ಅವರಿಗೆ ಇತ್ತು. ಹಾಗಾಗಿ ಅವರು ಅದರ ಒಂದು ಸಂಶೋಧನೆಗೆ ಅಂದ್ರೆ ಅದ್ರ ಬಗ್ಗೆ ಏನೇನು ವಿಚಾರಗಳು ತಿಳ್ಕೊಳ್ಳೋಕೆ ಸಾಧ್ಯನೋ ಅದೆಲ್ಲವನ್ನ ತಿಳಿದುಕೊಳ್ಳೋಕೆ ಪ್ರಯತ್ನವನ್ನ ಪಡ್ತಾರೆ. ಅಯ್ಯೋ! ಕೆಲವರಿಗೆ ಆಗತ್ತೆ, ಕೆಲವರಿಗೆ ಇಲ್ಲ. ಅವರವರ ಅದೃಷ್ಟ. ಇಂತಹ ಉತ್ತರಗಳು ಅವ್ರಿಗೆ ಅ ಒಂದು ಸಮಾಧಾನವನ್ನ ಕೊಡೋದಿಲ್ಲ. ಕೆಲವರು ಅವ್ರು ಕೇಳ್ದೆಲ್ಲ ಬೇರೆ ಬೇರೆ ರೀತಿಯಾಗಿ ಹೇಳ್ತಾರೆ. ಅದು ಅದೃಷ್ಟದ ಮೇಲೂ ಹೇಳ್ತಾರೆ ನೋಡಿ. ಕಿಡ್ನಿ ಸ್ಟೋನ್ ಆಗೋದಕ್ಕೂ ಅದೃಷ್ಟ ಅಂತ. ಹ್ಮ್. ಅವರವರ ಅದೃಷ್ಟ ಅಂತ. ಸೊ, ಯಾರ್ಯಾರಿಗೆ ಕಿಡ್ನಿ ಸ್ಟೋನ್ ಆಗಿತ್ತು ಅಕ್ಕಪಕ್ಕದಲ್ಲಿ ಅನ್ನೋದನ್ನ ಅವರು ವಿಚಾರಿಸ್ತಾರೆ. ಮನೆ ಎದುರುಗಡೆಯಲ್ಲಿ ಇದ್ದಂಥ ಒಬ್ಬ ಕಮಲಮ್ಮ ಅನ್ನುವಂಥ ಒಬ್ಬ ಟೀಚರ್ ಇರ್ತಾರೆ. ಅವ್ರಿಗೆ ಆ ಒಂದು ಕಿಡ್ನಿ ಸ್ಟೋನ್ ಆಗಿತ್ತು ಅನ್ನುವಂಥ ಮಾಹಿತಿ ಅವರಿಗೆ ಸಿಗುತ್ತೆ. ಅದಾದ್ಮೇಲೆ ಅವ್ರು ಹೋಗಿ ಅವ್ರ ಮನೆಗೆ ಹ್ಮ್, ಸಹಜವಾಗಿ ಹೇಗಾಯ್ತು, ಯಾಕಾಯ್ತು ಈ ತರದ ವಿಚಾರಗಳನ್ನ ಚರ್ಚೆ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ಆಗ ನೋಡಿ, ಸಾಮಾನ್ಯವಾಗಿ ಗಂಡಸರಲ್ಲಿ ಮೂತ್ರಪಿಂಡದ ಕಲ್ಲುಗಳು ಹೆಚ್ಚು ಕಾಣಿಸಿಕೊಳ್ಳೋದನ್ನ ಲೇಖಕಿ ನೋಡಿದ್ರು, ಅಂದ್ರೆ ಗಮನಿಸಿದ್ರು. ಆದ್ರೆ ಕಮಲಮ್ಮ ಮೇಡಮ್‌ಗೆ ಯಾಕಾಯ್ತು ಅನ್ನೋದು ಅವರ ಒಂದು ಕುತೂಹಲ. ಹಾಗಾಗಿ ಅವ್ರು ಅದನ್ನ ಕೇಳ್ತಾರೆ ಅವರಿಗೆ. ಅವರ ಆ ಕಮಲಮ್ಮ ಮೇಡಮ್ ಹೇಳುವಂತ ಉತ್ತರ ಹೇಗಿದೆ ನೋಡಿ. ಅವರ ಶಾಲೆಯಲ್ಲಿ ಮಹಿಳೆಯರಿಗೆ ಶೌಚಾಲಯ ಇರ್ಲಿಲ್ಲ. ಆ ಒಂದು ಫೆಸಿಲಿಟೀಸ್ ಇರ್ಲಿಲ್ಲ ಅವರ ಒಂದು ಸ್ಕೂಲ್‌ನಲ್ಲಿ. ಹಾಗಾಗಿ ಬೆಳಗ್ಗೆ ಮನೆಯಿಂದ ಹೊರಡುವಾಗ ತಿಂಡಿ ತಿನ್ನುವಾಗ ಬಹುಶಃ ನೀರು ಕುಡಿತಿದ್ರು ಅಂತ ಕಾಣುತ್ತೆ. ಏಕೆಂದ್ರೆ ಟಾಯ್ಲೆಟ್ ಇಲ್ಲಾಂದ್ರೆ ಕಷ್ಟ ಆಗುತ್ತಲ್ಲ ಪಾಪ ಹೆಣ್ಮಕ್ಳಿಗೆ ಹೊರಗಡೆ ಸ್ಕೂಲಲ್ಲಿ ಒಂದು ಟಾಯ್ಲೆಟ್ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಪಾಪ ಹೆಣ್ಮಕ್ಳಿಗೆ. ಹಾಗಾಗಿ ಆ ಒಂದು ಕಾರಣ ಇರಬಹುದು. ಮನೆಯಿಂದ ಹೊರಟ ಮೇಲೆ ಮತ್ತೆ ಸಂಜೆ ಹಿಂದಿರುಗಿ ಬರುವವರೆಗೆ ಜಲಬಾಧೆಯನ್ನ ತಡೆದುಕೊಳ್ಳದೆ ಬೇರೆ ದಾರಿ ಇರ್ಲಿಲ್ಲ ಪಾಪ ಅವರಿಗೆ. ನೀರ್ ಕುಡಿದ್ರೆ ಎಲ್ಲಿ ಶೌಚಾಲಯಕ್ಕೆ ಹೋಗ್ಬೇಕಾಗತ್ತೆ ಅಂತ ಹೇಳಿ ಪಾಪ ಕಮಲಮ್ಮ ಮೇಡಮ್ ನೀರ್ ಕುಡಿಯೋದನ್ನ ಕಡಿಮೆ ಮಾಡ್ತಾ ಇದ್ರು ಆ ಸ್ಕೂಲ್ ಟೈಮಲ್ಲಿ. ಮಹಿಳೆ ಪಾಪ ದಿನವೆಲ್ಲ ನೀರು ಕುಡಿಯೋದನ್ನೇ ಬಿಟ್ಬಿಟ್ಟಿದ್ರು. ಒಂದು ದಿನ ಹೆರಿಗೆ ನೋವನ್ನ ಮೀರಿದಂತಹ ನೋವಿನಿಂದ ಬೊಬ್ಬೆ ಇಟ್ಟು ವೈದ್ಯರಲ್ಲಿಗೆ ಪರಿಶೀಲನೆಗೆ ಅಂತ ಹೋಗ್ತಾರೆ. ಆಗ ಡಾಕ್ಟರ್ ಹೇಳ್ತಾರೆ ಅವರಿಗೆ ಮೇಡಮ್‌ಗೆ ಮೂತ್ರಪಿಂಡದ ಕಲ್ಲುಗಳಿರುವುದು ಖಚಿತ ಅನ್ನೋದನ್ನ ಒಂದು ಮಾಹಿತಿಯನ್ನ ಹೇಳ್ತಾರೆ. ಒಮ್ಮೆ ಅದರಿಂದ ಪಾರಾದ ಮೇಲೆ ವೈದ್ಯರ ಸಲಹೆಯಂತೆ ಪಾಪ ಯಥೇಚ್ಛವಾಗಿ ನೀರು ಕುಡಿಯುವ ಅಭ್ಯಾಸವನ್ನ ಮಾಡ್ಕೊಳ್ತಾ ಬರ್ತಾರೆ ಆ ಟೀಚರ್. ವೈದ್ಯರು ಹೇಳಿದ್ದ ಕೆಲವು ಆಹಾರದ ಬದಲಾವಣೆಗಳನ್ನು ಕೂಡ ಅವರು ಅನುಸರಿಸೋದಕ್ಕೆ ಶುರು ಮಾಡ್ತಾರೆ. ಕಳೆದ 20 ವರ್ಷಗಳಲ್ಲಿ ಮತ್ತೆ ಅವರಿಗೆ ಮೂತ್ರಪಿಂಡದ ಕಲ್ಲು ಕಾಣಿಸ್ಕೊಂಡಿರ್ಲಿಲ್ಲ ಅಂತಕ್ಕಂಥದ್ದು. ಅದಾದ್ಮೇಲೆ ಮೂಲೆ ಮನೆ ಅವರ ಅಂದ್ರೆ ಲೇಖಕಿಯವರ ಮನೆಯಿಂದ ಸ್ವಲ್ಪ ಮೂಲೆಯಲ್ಲಿ ಎಲ್ಲ ಒಂದು ಕಾರ್ನರ್‌ಲಿ ಇನ್ನೊಂದು ಮನೆಯನ್ನ ನೋಡ್ತಾರೆ ಅವರು. ಅಲ್ಲಿ ಮುದ್ದೇಗೌಡ್ರು ಅಂತಕ್ಕಂಥವ್ರು ಇದ್ರು. ಅವ್ರಿಗೂ ಕೂಡ ಮೂತ್ರಪಿಂಡದಲ್ಲಿ ಕಲ್ಲಾಗಿತ್ತು ಅನ್ನುವ ಮಾಹಿತಿ ತಿಳ್ಕೊಂಡು ಅಲ್ಲಿಗೂ ಕೂಡ ಹೋಗಿ ಮಾಹಿತಿಯನ್ನ ಕಲೆ ಹಾಕುವ ಪ್ರಯತ್ನವನ್ನ ಲೇಖಕಿ ಮಾಡ್ತಾರೆ. ಅವ್ರ ಮನೆಗೂ ಹೋಗಿ, ಓ, ಈಗದೇನು ದೊಡ್ಡ ಆಪರೇಷನ್ ಅಲ್ಲಮ್ಮ, ನಾನು 4 ಬಾರಿ ಮಾಡಿಸ್ಕೊಂಡಿದ್ದೇನೆ ಅಂತ ಹೇಳಿ ಅಂಗಿ ಎತ್ತಿ ತೋರಿಸ್ತಾರೆ ಆ ಮುದ್ದೇಗೌಡ್ರು ಈ ಲೇಖಕಿಯವರಿಗೆ. ಅಂದ್ರೆ 4 ಸರಿ ಆಪ್ಷನ್ ಮಾಡಿಸ್ಕೊಂಡಿದೀನಿ ಕಲ್ಲನ್ನ ತೆಗೆಸ್ಕೊಳ್ಳಿಕ್ಕೆ, ಅಂದ್ರೆ ಅಷ್ಟು ಸುಲಭ ಆಗೋಗಿದೆ ಇವತ್ತು ಅದೆಲ್ಲ ಮಾಮೂಲಿ ಅಂತ. ಅಂದ್ರೆ ಪರಿಹಾರ ಬೇಕಾಗಿಲ್ಲ ಅವರಿಗೆ. ಎಷ್ಟು ಸೋಮಾರಿತನ ಮನುಷ್ಯನಿಗೆ ಅಂತ. ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿಕ್ಕೆ ನಮ್ಮಲ್ಲೇ ಆಯ್ಕೆಗಳಿದ್ರೂ ಕೂಡ 4 ಸರಿ ಆಪರೇಷನ್ ಮಾಡ್ಕೊಳ್ತಾರೆ. ಅದು ಈಸಿ ಆಗುತ್ತೆ ಅವರಿಗೆ ಅಂತಂದ್ರೆ ಅದು ಹೇಗೆ ಅನ್ನೋದು ಇವರ ಅಂದಾಜು ಕೂಡ ಸಿಗ್ತಾ ಇಲ್ಲ ಲೇಖಕಿಯವರಿಗೆ. 2 ದೊಡ್ಡದಾಗಿ ಕೊಯ್ದ ಗಾಯದ ಗುರುತು, ಇನ್ನೆರಡು ಸಣ್ಣದು ಅವರ ದೇಹದಲ್ಲಿ ಅವರು ಎತ್ತಿ ತೋರಿಸಿದಾಗ ಅದು ಕಾಣುತ್ತೆ ಅವ್ರ ಲೇಖಕಿಯವರಿಗೆ. ಮೊದಲೆಲ್ಲ ಹೀಗೆ ಕತ್ತರಿಸ್ತಾ ಇದ್ರು, ಈಗ ನೋಡಿ ಲೇಸರ್ ಬಂದು ತುಂಬಾ ಸುಲಭ ಅಂತ ಹೇಳ್ತಾರೆ ಆ ಮುದ್ದೇಗೌಡರು. ಅಲ್ಲ, ಅಷ್ಟು ಬಾರಿ ಕಲ್ಲು ಫಾರ್ಮ್ ಆಯ್ತಾ ಅಂತ ಲೇಖಕಿ ಅವರನ್ನ ಕೇಳ್ತಾರೆ. ಅಯ್ಯೋ, ಒಮ್ಮೆ ಬಂದ ಮೇಲೆ ಆಗ್ತಾನೇ ಇರುತ್ತೆ, ಏನ್ ಮಾಡಕ್ಕಾಗುತ್ತೆ, ಉದಾಸೀನದಿಂದ ಹೇಳ್ತಾರೆ ಮುದ್ದೇಗೌಡರು. ನೀರ್ ಕುಡಿದ್ರೆ ಹತೋಟಿಗೆ ಬರುತ್ತೆ ಅಂತಾರೆ ಅಂತ ಲೇಖಕಿ ಅವ್ರನ್ನ ಮುದ್ದೇಗೌಡ್ರನ್ನ ಕೇಳಿದ್ರು. ಅಯ್ಯೋ, ಅದೆಲ್ಲ ಪಥ್ಯ ಯಾರ್ ಮಾಡೋಕೆ ಆಗುತ್ತೆ, ಬಾಡು ತಿನ್ಬೇಡಿ, ಹಾಲಿನ ಪದಾರ್ಥಗಳನ್ನ ಜಾಸ್ತಿ ಸೇವಿಸಬೇಡಿ, ಸದಾ ನೀರು ಕುಡೀರಿ ಅಂತ ಡಾಕ್ಟರ್ ಹೇಳ್ತಾರೆ. ಅದೆಲ್ಲ ಆಗೋ ಮಾತಲ್ಲ ಬಿಡಿ ಅಂತ ತಲೆಯನ್ನ ಕಡುಕೊಂಡ್ರು ಮುದ್ದೇಗೌಡ್ರು. ನೋಡಿ, ಅಂದ್ರೆ ನಾಲ್ಗೆ ರುಚಿ ಆರೋಗ್ಯಕ್ಕಿಂತ ಹೆಚ್ಚು ಅಂತ ಮನುಷ್ಯನಿಗೆ. ಇರ್ಲಿ. ಹಿಂದಿರುಗಿ ಬಂದಂತಹ
ಮನೆಗೆ ಬಂದಂತಹ ಲೇಖಕಿ ಕೀರ್ತಿ ಅಂದ್ರೆ ಅವರ ತಮ್ಮ ಪತಿಗೆ ಹೇಳ್ತಾರೆ, ಗಂಡನಿಗೆ ಹೇಳ್ತಾರೆ, ನೋಡು ನಿನ್ನ ಎದುರು 2 ಆಯ್ಕೆಗಳಿದಾವೆ. ಏನೂ ಮಾಡದೆ ಮುದ್ದೇಗೌಡ್ರ ತರಹ 2 ವರ್ಷಕ್ಕೆ ಆಪರೇಷನ್ ಮಾಡಿಸ್ಕೊಳ್ಳೋದು, ಇಲ್ಲ ಅಂದ್ರೆ ಕಮಲಮ್ಮ ಮೇಡಮ್ ತರಹ ಇನ್ನು ಮೇಲೆ ಚೆನ್ನಾಗಿ ನೀರನ್ನ ಕುಡಿಯೋದು. ಮೊಳದುದ್ದ ಪಂಜಾಬಿ ಲೋಟದಲ್ಲಿ ಹಾಲು ಕುಡಿಯೋದು ಕಡಿಮೆ ಮಾಡು. 8 ಮಿಲಿಮೀಟರ್ ಕಲ್ಲು ಈಗ ಕರಗೋದು ಕಷ್ಟ. ಆದರೆ ಇದೇ ಮೊದಲ ಮತ್ತು ಕೊನೆಯ ಆಪರೇಷನ್ ಆಗ್ಬೇಕು. ಈಗಿಂದಲೇ ನೀರು ಕುಡಿಯೋಕೆ ಶುರು ಮಾಡೋಣ. ಎಳ್ನೀರು ತರ್ತೀನಿ ಅಂತ ಹೇಳಿ ಲೇಖಕಿ ಹೊರಟೋದ್ರು. ಅದೆಲ್ಲ ಆಮೇಲೆ ಆರಂಭಿಸೋಣ. ಈಗ ಕುಡಿದ ತಕ್ಷಣ ಕಲ್ಲೇನು ಕರಗೋಲ್ಲ ಅಂತ ಹೇಳಿ ಬೇಸರವನ್ನ ವ್ಯಕ್ತಪಡಿಸ್ತಾರೆ ಕೀರ್ತಿಯವರು. ಕರಗದೇ ಇರಬಹುದು, ಈಗಿನಿಂದಲೇ ಅಭ್ಯಾಸ ಮಾಡ್ಕೋ ಅಂತ ಹೇಳಿ ಲೇಖಕಿ ಅವರನ್ನ ಗದರಿದ್ರು. ಕೊಳದಪ್ಪಲೆ ನೀರು ತಂದು ಇಟ್ಟು ಎಳ್ನೀರು ಬಾರ್ಲಿ ವಾಟರ್ ಸುರಿತಾರೆ. 2 ದಿನ ನೀರು ಕುಡಿದು ಕುಡಿದು ನೀರಿನಲ್ಲಿ ಕೀರ್ತಿ ತೇಲಿ ಮುಳುಗಿದ್ರು. ಆಪರೇಷನ್ ದಿನ ಬಂತು. 2 ದಿನ ಆದ್ಮೇಲೆ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರಲ್ಲ ಡಾಕ್ಟ್ರು, ಆ ದಿನ ಬಂತು. ಆಸ್ಪತ್ರೆಗೆ ಅಡ್ಮಿಟ್ ಆದದ್ದಾಯ್ತು. ಇನ್ನೇನು ಆಪರೇಷನ್ ಥಿಯೇಟರ್ಗೆ ಕರೆದೊಯ್ಬೇಕು. ಕಲ್ಲು ಇರುವ ಸ್ಥಳ ಏನಾದರೂ ಚಲಿಸಿದ್ಯಾ ಅಂತ ತಿಳ್ಕೊಳ್ಳೋದಕ್ಕೆ ಮತ್ತೆ ಡಾಕ್ಟರ್ಸ್ ಏನ್ ಮಾಡ್ತಾರೆ, ಸೋನೋಗ್ರಫಿ ರೂಮ್ಗೆ ಕರೆದುಕೊಂಡು ಹೋದ್ರು ಕೀರ್ತಿ ಅವರನ್ನ. ಹುಡುಕಿಯೇ ಹುಡುಕ್ತಾರೆ. ಎಲ್ಲಿದೆ ಮೂತ್ರಪಿಂಡದ ಕಲ್ಲು? ಕಾಣಿಸ್ಲೇ ಇಲ್ಲ ಅವರಿಗೆ. 2 ದಿನದಲ್ಲಿ ಮೊಗೆದು ಸುರಿದು ಕುಡಿದ ನೀರಿನಲ್ಲೆಲ್ಲೋ ಕರಗಿ ಹೋಗಿತ್ತು ಆ ಕಲ್ಲು. 8 ಮಿಲಿಮೀಟರ್ ಕಲ್ಲು 2 ದಿನ ಇವರು ಮನೆಯಲ್ಲಿ ಮಾಡಿದಂತಹ ಒಂದು ನೀರಿನ ವಾಟರ್ ಥೆರಪಿ ಏನಿದೆ ಅದ್ರಲ್ಲಿ ಕರಗಿ ಹೋಗಿತ್ತು. ಎಳ್ನೀರಾಯ್ತು, ಇನ್ನೊಂದಾಯ್ತು, ಮತ್ತೊಂದಾಯ್ತು. ಎಷ್ಟು ಸುಲಭ ಇದೆ ನೋಡಿ. ದೇಹವನ್ನ ಕುಯಿಸ್ಕೊಂಡು ಇನ್ನೊಂದು ಮತ್ತೊಂದು ಮಾಡೋ ಬದಲು ನಮ್ಮಲ್ಲೇ ಇದೆಯಲ್ಲ ಆಯ್ಕೆಗಳು, ಎಷ್ಟು ಸುಲಭ ನೋಡಿ. 2 ದಿನದಲ್ಲಿ ಆ ಕಲ್ಲು ಕರಗ್ಬಿಟ್ಟಿತ್ತು. ನೀರಿನ ಮಹಿಮೆ. ಲೇಖಕಿಯ ಸಲಹೆ ಮಹಿಮೆ ಅರಿತಂತಹ ಪತಿ ಕೀರ್ತಿಯವರು ನೀರು ಕುಡಿದು ಕುಡಿದು ಇಲ್ಲಿವರೆಗೂ ಮತ್ತೆ ಹೊಟ್ಟೆ ನೋವು ಅನ್ನುವಂತಹ ಮಾತೆ ಅವ್ರ ಬಾಯಲ್ಲಿ ಬರಲಿಲ್ಲ. ಅಂದ್ರೆ ಅಷ್ಟರ ಮಟ್ಟಕ್ಕೆ. ಅದಕ್ಕೆ ಹೇಳ್ತಾರೆ ಕೊನೆಯಲ್ಲಿ, ಆಯ್ಕೆ ನಮ್ಮ ಕೈಯಲ್ಲಿಯೇ ಇದೆ. ಹೌದಲ್ವಾ? ಹಾಗಾಗಿ ಸಮಸ್ಯೆಗಳು ಬರುತ್ತೆ, ಆದ್ರೆ ಅದನ್ನ ಒಂದು ಕ್ಷಣ ತಾಳ್ಮೆಯಿಂದ ಯೋಚನೆ ಮಾಡಿ ಏನೇನು ಮಾಡಬಹುದು ಅನ್ನೋದನ್ನ ಯೋಚನೆ ಮಾಡಿ ಕಾರ್ಯರೂಪಕ್ಕೆ ತರುವಂತಹ ಆಯ್ಕೆಗಳು ನಮ್ಮಲ್ಲೇ ಇದ್ದಾವೆ. ಸರಿಯಾದದನ್ನ ಆಯ್ಕೆ ಮಾಡಿಕೊಂಡು ಬದುಕೋದನ್ನ ಕಲಿಬೇಕು ಅನ್ನುವಂಥದ್ದು ಇದರ ಒಂದು ತಾತ್ಪರ್ಯ.